ಎನ್ಐಎ ತನಿಖೆ ಆಗ್ಲೇಬೇಕು, ಸಿಬಿಐ ತನಿಖೆ ಕೂಡ ಆಗ್ಲೇಬೇಕು. ಯಾಕೆಂತ ಹೇಳಿದ್ರೆ ತುಂಬಾ ದೊಡ್ಡ ದೊಡ್ಡ ಮಟ್ಟದ ಹುನ್ನಾರ ಈ ವಿಚಾರದಲ್ಲಿ. ಸೌಜನ್ಯನ ಅವರ ವಿಚಾರ ಆದ್ರಿಂದ, ಎನ್ಐಎ ವಿಚಾರದಿಂದ ಒಂದು ವಿಷಯ ನಾನು ಹೇಳಲೇಬೇಕು. ಈ ವಿಚಾರದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಧಿಕ್ಕಾರ ಹೇಳ್ತಾ ನಾನು ನೋಡಿ. ಮೊನ್ನೆ ಏನಂತ ಹೇಳ್ತಾರೆ ಸಿದ್ದರಾಮಯ್ಯನವರು? ವೀರೇಂದ್ರ ಹೆಗಡೆ ಅವರಿಗೆ ಬಿಜೆಪಿಯವರು ಜೈ ಅಂತಾರೆ, ಮತ್ತೆ ಹೋಗಿ ಸೌಜನ್ಯಗೂ ಜೈ ಅಂತಾರೆ. ಏನ್ರಿ ಇದ್ರ ಅರ್ಥ? ಏನ್ ಸಂಬಂಧ ವೀರೇಂದ್ರ ಹೆಗಡೆ ಅವ್ರಿಗೂ ಸೌಜನ್ಯ ಅವ್ರಿಗೂ? ಒಬ್ಬ ಮುಖ್ಯಮಂತ್ರಿಯಾಗಿ ಮಾತಾಡೋದ? ರೋಡ್ ಸೈಡ್ ಅಲ್ಲಿ ಅವ್ರು ಯಾರೋ ತಿಮ್ರೋಡಿ ಅಂತವರು ಭಿಕ್ಷಾಪಾತ್ರ ಇಟ್ಕೊಂಡು ಅದಕ್ಕೋಸ್ಕರ ಇಲ್ಲದೆ ಸಲ್ಲದ ಆರೋಪ ಮಾಡ್ತಾರಲ್ಲ. ಒಬ್ಬ ಮುಖ್ಯಮಂತ್ರಿಯಾಗಿ ಈ ತರ ಬೇಜವಾಬ್ದಾರಿ ಮಾತಾಡ್ತಾರಲ್ಲ, ಮೊದಲು ಇವ್ರನ್ನ ತಗೊಂಡೋಗಿ ಎನ್ಕ್ವೈರಿ ಮಾಡಬೇಕು. ಏನ್ ಸಂಬಂಧ ಇದೆ ವೀರೇಂದ್ರ ಹೆಗಡೆ ಅವ್ರಿಗೆ ಇದಕ್ಕೂ? ಒಬ್ಬ ಮುಖ್ಯಮಂತ್ರಿಯಾಗಿ ಹೇಳ್ತಾರಲ್ಲ ವೀರೇಂದ್ರ ಹೆಗಡೆ ಅವರಿಗೆ ಜೈ ಅಂತಾರೆ, ಸೌಜನ್ಯಗೆ ಜೈ ಅಂತಾರೆ. ಅದ್ರ ಅರ್ಥ ಏನು? ವೀರೇಂದ್ರ ಹೆಗಡೆ ಅವ್ರ ಪಾತ್ರ ಇದೆ ಅಂತಾನ? ಸೌಜನ್ಯ ಅವರ ಸಾವಾದಾಗ ಅದಾದ್ಮೇಲೆ ಪೊಲೀಸ್ ಇನ್ವೆಸ್ಟಿಗೇಷನ್ ಆಯ್ತು, ಅದಾದ್ಮೇಲೆ ಸಿಐಡಿ ರಿಪೋರ್ಟ್ ಬಂತು, ಅದಾದ್ಮೇಲೆ ಸಿಬಿಐ ಇನ್ವೆಸ್ಟಿಗೇಷನ್ ಆಯ್ತು, ಹೈಕೋರ್ಟ್ ಅಲ್ಲಿ ನಡೀತು. ಯಾವುದಲ್ಲಾದ್ರೂ ಒಂದು ಚಾರ್ಜ್ ಶೀಟ್ ಅಲ್ಲಾದ್ರೂ ವೀರೇಂದ್ರ ಹೆಗಡೆ ಅವರ ಬಗ್ಗೆ ಆಗಲಿ, ವೀರೇಂದ್ರ ಹೆಗಡೆ ಅವರ ಕುಟುಂಬದ ಬಗ್ಗೆ ಆಗಿ ಉಲ್ಲೇಖ ಇದೆಯಾ? ಯಾರೋ 4 ಜನ ಹಾದಿ ಬೀದಿಯಲ್ಲಿ ಹೋಗ್ತಕ್ಕಂಥ ಮಾತಾಡಿದಕ್ಕೆ ವಾಲಂಟಿಯರ್ ಆಗಿ ಕೆಲವರು ಯಾರು ಆರೋಪ ಬಂದಿದ್ದು ಅವರೇ ಹೋಗಿ ಬ್ರೈನ್ ಮ್ಯಾಪಿಂಗ್ ಒಳಗಾದ್ರು. ಯಾವುದರಲ್ಲೂ ಸತ್ಯವಿಲ್ವೇ ಇಲ್ಲ ಅಂತೇಳಿ ಕೋರ್ಟ್ ಕೂಡ ಹೇಳ್ತು, ಸಿಬಿಐ ಕೂಡ ಹೇಳ್ತು. ಹೇಗ್ರಿ ಸಿದ್ದರಾಮಯ್ಯ ಹೇಳ್ತಿದ್ರಿ ನೀವು ವೀರೇಂದ್ರ ಗೌಡ್ರ ತಪ್ಪಿದೆ ಅಂತೇಳಿ, ವೀರೇಂದ್ರ ಹೆಗಡೆ ಅವ್ರದ್ದು ತಪ್ಪಿದೆ ಅಂತೇಳಿ? ನಾಚಿಕೆ ಆಗ್ಬೇಕು ಈ ತರ ಮನಸ್ಥಿತಿಗೆ. ಯಾರು ಕುಮ್ಮಕ್ಕು ಕೊಡ್ತಾ ಇರ್ತಕ್ಕಂಥದ್ದು? ಇವತ್ತು ನಾವು ಚರ್ಚೆ ಮಾಡ್ತಾ ಇದೀವಿ, ತಿಂಗಳ ಗಂಟೆಯಿಂದ ಚರ್ಚೆ ಮಾಡ್ತಿದ್ವಿ. ಯಾರು ಇವರು ಎಡಚರರು, ಪ್ರಗತಿಪರರು, ಇದು ಹಿಂದೆ ಇದಲ್ಲ, ಇವರಿಗೆ ಫಂಡಿಂಗ್ ಎಲ್ಲ ಆಗ್ತಿದೆ. ಯಾರು ಹಿಂದೆ ಇದ್ದಾರೆ ಅಂತ ಹೇಳಿದ್ರೆ ಇಂಥವ್ರೇ ಹಿಂದೆ ಇರೋದು. ನೋಡಿ ಒಳಗಡೆ ಇರ್ತಕ್ಕಂಥ ವಿಷಯ ಹೆಂಗೆ ಆಚೆ ಕಡೆಗೆ ಬರ್ತದೆ.